ವರ್ಷ ಋತು ಪ್ರಾರಂಭ ಆದರೆ, ಅಂದರೆ ಮಳೆಗಾಲ ಬಂದ ಕೂಡಲೇ ಸಾಮಾನ್ಯವಾಗಿ ಅವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೇನು, ನಮ್ಮ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ನಮ್ಮ ಬಂಧುಗಳು ಯಾರೆಲ್ಲ ಇದ್ದಾರೆ, ಆಯುರ್ವೇದ ಹೇಳುತ್ತೆ ಪೀನಸ, ಪ್ರತಿಶ್ಯಾಯ, ಕಾಸ, ಶ್ವಾಸ, ಜ್ವರ ಅಂತ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಅಲೋಪತಿ ವರ್ಷನ್ ಹೇಳೋದಾದರೆ ಒಂದು ವರ್ಡಲ್ಲಿ ವೈರಲ್ ಫೀವರ್ ಅಂತ ಹೇಳ್ಬಿಡ್ಬೋದು. ಕೆಲವರಿಗೆ ಬರೀ ಮೂಗಲ್ ಸುರಿಯೋದು ಅಂತ ಹೇಳ್ತಾರೆ, ಬರೀ ರನ್ನಿಂಗ್ ನೋಸ್ ಬರೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಬರೀ ಅಕ್ಷಿ ಅದೊಂದೇ ಡಾಕ್ಟ್ರೆ ಶುರು ಆಗಿಬಿಟ್ರೆ ನಿಲ್ಲೋದೇ ಇಲ್ಲ ನೋಡಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಎರಡೂ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಒಂಥರ ಒಣಕೆಮ್ಮು, ಡಾಕ್ಟರ್ ನನಗೆ ಅಕ್ಷಿ, ನೆಗಡಿ, ಕೆಮ್ಮು, ಕಫ ಏನೂ ಇಲ್ಲ ನೋಡಿ, ಬಟ್ ಬರೀ ಒಣಕೆಮ್ಮು, ಕೆಮ್ತಾ ಇದ್ರೆ ಪರ್ಸಿಸ್ಟೆಂಟಾಗಿ ಬರೀ ಡ್ರೈ ಕಾಫ್, ಕೆಮ್ಮಿ ಇಲ್ಲೆಲ್ಲ ಒಣಗಿಬಿಡುತ್ತೆ, ಅಥವಾ ಕೆಮ್ಮಿ ನನಗೆ ಉರಿನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಡಾಕ್ಟ್ರೆ, ಆ ಥರ ಒಂದು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಅದನ್ನು ವಾತಜ ಕಾಸ ಅಂತ ಹೇಳ್ತಾರೆ. ಅಥವಾ ಬರೀ ಒಣಕೆಮ್ಮು ಬಂದು ಉರಿ ಬಂತು ಅಂದರೆ ಪಿತ್ತಜ ಕಾಸ ಅಂತ ಹೇಳ್ತೀವಿ. ಇನ್ನು ಕೆಲವರು ನಂಗೆ ಮೂಗಲ್ ಸುರಿಯೋದು ಅಕ್ಷಿ ಎಲ್ಲ ಏನಿಲ್ಲ ಡಾಕ್ಟ್ರೆ, ಕೆಮ್ಮಿದಾಗೆಲ್ಲ ಕಫ ತುಂಬ ಬರ್ತಾ ಇದೆ, ಪ್ರೊಡಕ್ಟಿವ್ ಕಾಫ್ ಅಥವಾ ನಮ್ಮಲ್ಲಿ ಕಫಜ ಕಾಸ ಅಂತ ಹೇಳ್ತಾರೆ. ಯಾವುದೇ ಬಂದರೂ ಮಿತ್ರರೇ, ಈ ಮೂರರಲ್ಲಿ ಇಲ್ಲಿಯೇ ಸೀಮಿತವಾಗಬಹುದು. ಅಂದರೆ ಕೇವಲ ಕಾಸ ಅಥವಾ ಕೆಮ್ಮಿನಲ್ಲಿ ಸೀಮಿತವಾಗಬಹುದು, ಅಥವಾ ಅದರ ಜೊತೆಗೆ ಶ್ವಾಸ ಅಥವಾ ಉಸಿರಾಡಕ್ಕೆ ತೊಂದರೆನೂ ಸೇರ್ಕೋಬಹುದು. ಅಂದರೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬೋದು. ತಮಗೆ ಅರ್ಥವಾಗುವಂತಹ ಮೆಡಿಕಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬೋದು. ಯಾವುದೇ ಆದರೂ ಕೂಡ, ಅಥವಾ ನಮ್ಮಲ್ಲಿ ಹೇಳೋ ಪ್ರಕಾರ ವಾತಜ, ಪಿತ್ತಜ, ಕಫಜ ಯಾವುದೇ ಅಂಶ ಇದ್ರೂ ಖಂಡಿತವಾಗಿಯೂ ಅಂಥವರಿಗೂ ಜ್ವರ ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಆಯುರ್ವೇದದಲ್ಲಿ ಭಿನ್ನವಾದಂತಹ ಔಷಧಿಗಳನ್ನ ಹೇಳಲಾಗಿದೆ.